ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಸ್ವಂತಾಗಿ ಏನಾದ್ರೂ ಮಾಡ್ಬೇಕನ್ನೋದು ನನ್ನ ಆಸೆ ಮಲ್ಲಿ. ಏನಾದ್ರೂ ಮಾಡ್ತೀಯ ಅಲ್ವಾ? ಅಕ್ಕರೆ ಎಲ್ಲದನ್ನು ನೀವೇ ಹೇಳ್ತಿರಲ್ಲ. ನನ್ನ ಮನ್ಸಲ್ಲಿ ಆಸೆ ಕನ್ಸನ್ನ ಬಿತ್ತಿ ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ. ಇದು ಯಾವ ಸೀಮೆ ನ್ಯಾಯ ಅಂತೀನಿ. ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿದ್ಯಲ್ಲ ಮಲ್ಲಿ. ಸರಿ, ನೀನ್ ಹೇಳ್ದೆ ಅಂತ ನಾನು ಇಲ್ಲೇ ಇರ್ತೀನಿ. ನಾಳೆ ದಿನ ಅಪ್ಪುಗೇನಾದ್ರೂ ಸಮಸ್ಯೆ ಆದ್ರೆ ಪರವಾಗಿಲ್ವಾ? ಹಾಗೆ ಯಾರು ಹೊಣೆ ಹಾಕ್ತಾರೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಾಗೇನ್ ಮಾಡ್ತೀಯ? ಅಕ್ಕರೆ ಹೀಗೆಲ್ಲ ಮಾತಾಡ್ಬೇಡಿ ನೀವು. ನನ್ ಕೆಲ್ ಕೇಳಿಸ್ಕೊಳಕ್ ಆಗಲ್ಲ. ಯಾರಿಗೇನಾದ್ರೂ ಪರವಾಗಿಲ್ಲ, ಆದ್ರೆ ಅವನಿಗೇನು ಆಗ್ಬಾರ್ದು. ನನ್ ಜೀವ. ಆದ್ರೆ ಅಕ್ಕರೆ ನಿಮ್ಗೆ ಭಾವನವ್ರ ಮುಖ ಕಣ್ಮುಂದೆ ಬರ್ತಾ ಇಲ್ವಾ? ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಎಲ್ಲ ಇಟ್ಕೊಂಡು ಹೇಗೆ ಅವ್ರನ್ನ ಬಿಟ್ಟು ಹೋಗ್ತೀರಾ? ಸ್ವಲ್ಪನೂ ಬೇಜಾರಾಗ್ತಾ ಇಲ್ವಾ? ಈಗ ಹೊಟ್ಟು ನಿಂತಿದ್ದೀನಿ. ಇಂಥ ಸಮಯದಲ್ಲಿ ಈ ಮಾತುಗಳೆಲ್ಲ ಬೇಕಮಲ್ಲಿ. ಅಕ್ಕರೆ ಭಾವನವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ಹೇಳೋದನ್ನು ಸರಿ ಮಾಡಿರೋರು. ಪ್ರಾಣ ಕೊಟ್ಟಾದ್ರೂ ಸರಿ ನಮ್ಮನ್ನ ಕಾಪಾಡಿರೋರು. ಮತ್ಯಾಕ್ ಭಯ ಅಕ್ಕರೆ? ಅವ್ರ ಹತ್ರ ಒಂದ್ಸಲ ಹೇಳಿ ನೋಡಿ, ಅವ್ರೆಲ್ಲದನ್ನು ಬಗೆಹರಿಸ್ತಾರೆ. ಏನ್ ಬಗೆಹರಿಯುತ್ತೆ? ನೀನೇ ನೋಡ್ದೆಲ್ಲ ಏನಾಯ್ತು ಅಂತ. ಇವತ್ ಸ್ಕೂಲಲ್ಲಿ ಗೌತಮ್ ಅವರು ಇದ್ರು, ನಾನು ಇದ್ದೆ. ಆದ್ರೂ ಜಯದೇವ್ ಅವರು ಸ್ಕೂಲಿಗೆ ಬಂದು ಅಪ್ಪುನ ಕರ್ಕೊಂಡು ಹೋಗಿ ಅವನ ಮುಂದೆ ಗನ್ನಿಟ್ಟಿದ್ರು. ಅವ್ರಿಗೆ ಎಂಥ ಕ್ರಿಮಿನಲ್ ಅನ್ನೋದು ನಿನಗೆ ಗೊತ್ತಲ್ವಾ? ಕೆಟ್ಟವ್ರಿಗೆ ಯಾವ ಬೌಂಡ್ರಿನೂ ಇರಲ್ಲ, ಅವ್ರಿಗೆ ಯಾವ್ದು ಲೆಕ್ಕಕ್ಕೆ ಬರಲ್ಲ. ತಮ್ಮ ದ್ವೇಷಕ್ಕೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾವು ಸ್ವಲ್ಪ ಮೈ ಮರೆತ್ರೆ ಸಾಕು, ಒಂದು ಕ್ಷಣದಲ್ಲಿ ಅವ್ರ ಅಪ್ಪುಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆಗ ನಮ್ಮಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು, ಜೈಲಿಗೆ ಕಳಿಸ್ಬೋದು, ಆದ್ರೆ ಕಳ್ಕೊಂಡಿರೋ ಮಗುನ ವಾಪಸ್ ಪಡ್ಕೊಳ್ಳೋದಕ್ಕಾಗತ್ತಾ? ಗೌತಮ್ ಅವರಿಂದ ಅದ್ ಸಾಧ್ಯನಾ? ಇಲ್ಲ. ಹೆಣ್ಮಗುನ ಕಳ್ಕೊಂಡಾಗ ಗೌತಮ್ ಅವ್ರು ಅಲ್ಲೇ ಇದ್ರು ತಾನೆ. ಅವರಿಂದ ಏನ್ ಮಾಡಕ್ಕಾಯ್ತು? ಏನು ಮಾಡಕ್ಕಾಗಿಲ್ಲ. ಶತ್ರುಗಳು ಹೊರಗ್ನವ್ರಾಗಿದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಎದುರಿಸಬಹುದು. ಆದ್ರೆ ಅವರು ನಮ್ಮವರೇ ಅಂತ ಆದಾಗ ಅವ್ರನ್ನ ಎದುರಿಸೋದು ತುಂಬಾನೇ ಕಷ್ಟ. ಅವರಿಂದ ಆಗೋ ಅಪಾಯ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಅಪಾಯ ಅನ್ನೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿಲ್ಲ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು, ಆಗ ನನ್ನ ನಿರ್ಧಾರ ನಾನೇನು ಪ್ರಶ್ನೆ ಮಾಡಲ್ಲ. ನಾನು ಮಾಡ್ತಿರೋದು ಸರಿ ಅಂತ ನಿನಗನ್ಸುತ್ತೆ?